ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆದಿ ಪಯಣ ಚಾನಲ್. ತುಂಬಾ ದಿವಸ ಆಗಿತ್ತು ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಟ್ಯೂಸ್ಡೇ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ನೋಡಿರ್ಬೋದು, ಇವಾಗ ನಾವು ಕಾರಲ್ಲಿದ್ದೀವಿ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಔಟಿಂಗಿಗೆ. ಅವ್ರಿಗೆ ಇವತ್ತು ವೀಕ್ ಆಫ್ ಇತ್ತು, ಹಾಗಾಗಿ ಔಟಿಂಗ್ ಹೋಗೋಣ ಅಂತ ಎಲ್ಲ ಯೋಚನೆ ಮಾಡಿ ಎಲ್ಲಿ ಹೋಗೋದು ಅಂತ ತುಂಬ ಯೋಚನೆ ಮಾಡಿ ಫೈನಲ್ ಆಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಆ ದೇವಸ್ಥಾನಕ್ಕೂ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊತಾ ಇದ್ವಿ, ಆಗಿರಲಿಲ್ಲ. ಇವತ್ತು ಕಾಲ ಕೂಡ ಬಂತು, ಹೋಗಿ ಬರ್ತಾ ಇದ್ದೀವಿ. ಸೊ ಇದು ಟೆಂಪಲ್ದು ಬ್ಲಾಗ್ ಆಗಿರುತ್ತೆ, ನೋಡ್ತಾ ಇರಿ. ಇವನು ನೋಡಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ ಅನ್ನೋದು. ನನ್ನ ಹಸ್ಬೆಂಡ್ ಮಾತಾಡ್ತಾರಂತೆ ನೋಡಿ. Hey viewers, good to see you. So actually ಯಾವತ್ತು ನಾನು ಬ್ಲಾಗಿಗೆ ಬಂದಿರಲಿಲ್ಲ. ಎಲ್ಲ ನನ್ನ ವೈಫೇ ಎಕ್ಸ್ಪ್ಲೇನ್ ಮಾಡ್ತಿದ್ಲು ಬ್ಲಾಗು ಸರಿ, ಮತ್ತು ನನ್ನ ಮಗನೂ ಸಹ ಅವನ ಕ್ಯಾರೆಕ್ಟರ್ಸ್ ಮತ್ತು ಅವನು ಆಟ ಆಡೋದು, ಸೊ ಅದೆಲ್ಲ ಬಂದ್ಬಿಟ್ಟು ನೀವು ನೋಡಿ ಎಂಜಾಯ್ ಮಾಡಿರ್ತೀರ. ಸೊ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ ಒಳಗೆ. ಎನಿವೇಸ್ ಕೀಪ್ ವಾಚಿಂಗ್, ಥ್ಯಾಂಕ್ ಯು. ಅದೇ ನಾವು ಇಷ್ಟು ದಿನ ಬರೀ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ವಿ, ವ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಔಟಿಂಗ್ ಎಲ್ಲ ಬಂದರೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ನೋಡೋಣ, ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ, ಸಪೋರ್ಟು ಮಾಡ್ತಾ ಇರಿ, ಓಕೆ. ಸೊ ಇವತ್ತು ಟೆಂಪಲ್ದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಈ ವ್ಲಾಗ್ ನೋಡ್ತಾ ಇರಿ. ಅದೇ ಫ್ರೆಂಡ್ಸ್, ಪಾಪು ಮಲ್ಕೊಂಡ್ಬಿಟ್ಟ, ಹಾಗಾಗಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಹಿಂದೆ ನಾವು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿದ್ವಿ, ಅಲ್ಲೂ ವ್ಲಾಗ್ ಮಾಡಿದ್ದೆ, ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಜನ ನೋಡಿರ್ತೀರ. ಅಕಸ್ಮಾತ್ ಏನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಅದೇನು ನಾವು ಮನೆಯಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಸೇಮ್ ರೂಟೇ, ವಯಾ ದೊಡ್ಡಬಳ್ಳಾಪುರ ಮೇಲೆ ಹೋಗಬೇಕು ಗೊರವನಹಳ್ಳಿಗೂ. ಅಲ್ಲೂ ಆಲ್ಮೋಸ್ಟ್ ಆಗಿ ಅದಕ್ಕೆ ಹೋಗೋದಕ್ಕೂ ನಮಗೆ 1.5 hour ಆಗಿತ್ತಲ್ಲ. ಇದಕ್ಕೂ ಅಷ್ಟೇ ಸೇಮ್ ಟೈಮಿಂಗ್ಸೇ, ಅಲ್ಲಿಗೂ ಇಲ್ಲಿಗೂ ನಮಗೆ ಮನೆಯಿಂದ ಸೇಮ್ ಟೈಮಿಂಗ್ ಆಗುತ್ತೆ. 1 hour ಇಲ್ಲ 1.5 hour ಅಲ್ಲೇ ಹೋಗ್ಲಿಕ್ಕೆ 1.5 hour, ಬರ್ಲಿಕ್ಕೆ 1.5 hour. ಟೆಂಪಲಲ್ಲಿ ಆಲ್ಮೋಸ್ಟ್ ಅಲ್ಲಿ ರಶ್ ಇದ್ರೆ ಅದ್ರ ಮೇಲೆ ಡಿಪೆಂಡ್ ಎಷ್ಟಾಗುತ್ತೆ ಟೈಮ್ ಹೇಳಕ್ ಬರಲ್ಲ. ಸೊ ಈ ವಿಷಯ ಶೇರ್ ಮಾಡಬೇಕು ಅನ್ನಿಸ್ತು. ಪ್ಲೀಸ್ ಯಾರಾದರೂ ಘಾಟಿ ಸುಬ್ರಹ್ಮಣ್ಯ ಟ್ರಾವೆಲ್ ಬ್ಲಾಗ್ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ನೋಡಿ. ಹಾಗೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಗೋಯ್ತು. ಫುಲ್ ಮೋಡ ಕವರ್ ಆಗಿಬಿಟ್ಟಿತ್ತು. ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ. ನಾವು ಅವಾಗ ಘಾಟಿ ಸುಬ್ರಹ್ಮಣ್ಯಗೆ ಹೋಗುವಾಗ ಇದೇ ಥರ ಕ್ಲೈಮೇಟ್ ಇತ್ತು, ಬಟ್ ಮಳೆ ಬಂದಿರಲಿಲ್ಲ. ಅಲ್ಲೆಲ್ಲ ಬಂದು ಹೋಗಿತ್ತು. ಇಲ್ಲಿ ಇವಾಗ ಮಳೆ ಬರ್ತಾ ಇದೆ. ಫ್ರೆಂಡ್ಸ್, ಈಗ ಜಸ್ಟ್ ನಾವು ಘಾಟಿ ಸುಬ್ರಹ್ಮಣ್ಯದು ಎಂಟ್ರೆನ್ಸ್ ಆರ್ಚ್ ಬರುತ್ತಲ್ಲ, ಅದು ಪಾಸ್ ಆದ್ವಿ ನೋಡಿ. ಅದಾಗಿದ್ರೆ ನಾವು ಇಷ್ಟೊತ್ತಿಗೆ ಅಲ್ಲಿ ಹೋಗಿರ್ತಿದ್ವಿ. ಇದನ್ನ ಮುಂದೆ ಹೋಗ್ಬೇಕು ಗೊರವನಹಳ್ಳಿ. ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲಿ ಇರೋದು ಅಂತಂದರೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಗೊರವನಹಳ್ಳಿಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ನೆಲೆಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನ ಅಂದರೆ ಅದು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ ಲಕ್ಷಾಂತರ ಭಕ್ತರು ಬೇರೆ ಬೇರೆ ಊರುಗಳಿಂದ ಎಲ್ಲ ಬರ್ತಾರೆ ದರ್ಶನ ಮಾಡಲಿಕ್ಕೆ. ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ, ಮಕ್ಕಳಾಗಿಲ್ಲ ಅಂದರೆ, ಇನ್ನೂ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳಿಗೆ ದೇವರ ದರ್ಶನ ಮಾಡಿದ್ರೆ ಅಮ್ಮ ಕೇಳೋದನ್ನು ಕೊಡ್ತಾಳೆ ಅಂತ ಅಂದ್ಬಿಟ್ಟು ನಂಬಿಕೆ ಇದೆ. ಇನ್ನು ಈ ದೇವಸ್ಥಾನದ ಹಿಸ್ಟ್ರಿ ಏನಪ್ಪ ಅಂತ ನೋಡೋದಾದರೆ, ಅಂದರೆ ಇಲ್ಲಿ ದೇವರು ಹೆಂಗೆ ಬಂದು ನೆಲೆಸಿದ್ರು ಅಂತ
ಹೇಳೋದಾದರೆ ಅಬ್ಬಯ್ಯ ಅನ್ನೋ ಒಬ್ಬ ವ್ಯಕ್ತಿ ಇದ್ರಂತೆ. ಅದು ಈ ಗೊರವನಹಳ್ಳಿಯಲ್ಲಿ. ಅವರಿಗೆ ಯಾವಾಗಲೂ ಒಂದು ಅಶರೀರವಾಣಿ ಕೇಳಿಸ್ತಾ ಇತ್ತಂತೆ. ನಾನು ಇಲ್ಲಿದ್ದೀನಿ, ನಿಮ್ಮ ಮನೆಗೆ ಬರ್ತೀನಿ, ಕರ್ಕೊಂಡು ಹೋಗು ಅಂತ ಹೇಳ್ತಿದ್ರಂತೆ. ಅವರಿಗೆ ಪ್ರತಿದಿನ ಈ ಅಶರೀರವಾಣಿ ಕೇಳಿಸ್ತಾ ಇತ್ತು. ಅವ್ರು ಗಾಬರಿಯಾಗಿ ಅವ್ರ ತಾಯಿ ಹತ್ರ ಹೋಗಿ ಹೇಳ್ತಾರಂತೆ, ಅಮ್ಮ ನನಗೊಂದು ಅಶರೀರವಾಣಿ ಕೇಳಿಸ್ತಾ ಇದೆ ಈ ಥರ ಅಂತ. ಅವ್ರು ಏನು ಹೇಳ್ತಾರೆ ಮಗನಿಗೆ ಅಂತಂದರೆ, ನೋಡಪ್ಪ ಅದು ದೆವ್ವ ಆಗಿದ್ದರೆ ನೀನು ಬರಬೇಡ, ದೇವರಾಗಿದ್ದರೆ ಮನೆಗೆ ಬಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರಂತೆ. ಅದೇ ರೀತಿ ಅವರು ಹೋಗಿ ಮತ್ತೆ ಅಶರೀರವಾಣಿ ಕೇಳಿಸಿದಾಗ ಅದ್ರ ಹತ್ರ ಹೋಗಿ ಹೇಳಿದ್ರಂತೆ, ನೀನು ದೆವ್ವ ಆಗಿದ್ದರೆ ಬೇಡ, ದೇವರಾಗಿದ್ದರೆ ಬಾ ಅಂತ. ಆವಾಗ ಕೆರೆಯಿಂದ ಒಂದು ಮೂರ್ತಿ ವಿಗ್ರಹ ಬಂದು ಅವ್ರ ಕೈಗೆ ಸೇರ್ತಂತೆ. ಆವಾಗ ಅವ್ರ ಮನೆಗೆ ತಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು. ಹಾಗೆ ಆ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹಕ್ಕೆ ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ನಡೀತಾ ಇರತ್ತೆ. ದಿನ ಕಳೀತಾ ಕಾರಣಾಂತರಗಳಿಂದ ಮಂಟಪಕ್ಕೆ ಸೇರಿಬಿಡತ್ತೆ ಅಮ್ಮನವರ ವಿಗ್ರಹ. ಆವಾಗ ಪೂಜೆ ಪುನಸ್ಕಾರಗಳು ಏನೂ ನಡೀತಾ ಇರೋದಿಲ್ಲ. ಆಗ ಕಮಲಮ್ಮ ಅಂತ ಒಬ್ಬ ಹೆಂಗಸಿಗೆ ವಿಗ್ರಹ ಕಾಣ್ಬರತ್ತೆ. ಆವಾಗ ಅವರು ಆ ಲಕ್ಷ್ಮಿ ವಿಗ್ರಹಕ್ಕೆ ಪೂಜೆ ಪುನಸ್ಕಾರಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಹಾಗೆ ಎಲ್ಲ ಹಳ್ಳಿ ಜನರು ಎಲ್ಲ ಬಂದು ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಹಾಗೆ ದೇವಸ್ಥಾನನೂ ಬೆಳೀತು. ಅದಕ್ಕೆ ಈ ದೇವಸ್ಥಾನ ಬೆಳೆಯೋಕ್ಕೆ ಮುಖ್ಯ ಕಾರಣನೇ ಕಮಲಮ್ಮ ಅವರು. ಹಾಗಾಗಿ ಅವರನ್ನು ಒಬ್ಬ ಮಹಾಲಕ್ಷ್ಮಿ ಸ್ವರೂಪ ಅಂತಲೇ ಅವರನ್ನು ನಂಬ್ತಾ ಇದ್ರು. ಯಾರೇ ಭಕ್ತಾದಿಗಳು ಬಂದು ಮಹಾಲಕ್ಷ್ಮಿ ಅಮ್ಮನವ್ರ ದರ್ಶನ ಮಾಡಿದ ತಕ್ಷಣ ಕಮಲಮ್ಮ ಅಜ್ಜಿನ ಭೇಟಿಯಾಗಿ ಹೋಗ್ತಾ ಇದ್ರು. ಸೊ ಇದಾಗಿತ್ತು ಇದು ಸ್ಟೋರಿ. ನೋಡಿ ಇವಾಗ ಆರ್ಚ್ ಬಂತು. ಇದೇ ದೇವಸ್ಥಾನದ ಎಂಟ್ರೆನ್ಸ್ಗೆ. ಫ್ರೆಂಡ್ಸ್, ಟೆಂಪಲ್ ರೀಚ್ ಆದ್ವಿ. ಇದು ದೇವಸ್ಥಾನದ ಆವರಣ ಅಂತಲೇ ಹೇಳ್ಬೋದು. ರೈಟ್ ಸೈಡಲ್ಲೇ ದೇವಸ್ಥಾನ ಇದೆ. ಲೆಫ್ಟ್ ಸೈಡಲ್ಲಿ ಏನು ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಅಲ್ಲಿ ದಾಸೋಹ ನೀಡ್ತಾರೆ. ಅಂದರೆ ಊಟ ಪ್ರಸಾದ, ಅನ್ನ ಪ್ರಸಾದ ಸಿಗುತ್ತೆ ಈ ಬಿಲ್ಡಿಂಗಲ್ಲಿ. ನಾವು ಹೋಗುವಾಗ ಲೇಟ್ ಆಗಿಬಿಟ್ಟಿತ್ತು, 4:15 ಆಗಿತ್ತು. ಹಾಗಾಗಿ ಅನ್ನ ಪ್ರಸಾದ ಆವಾಗ ಸ್ಟಾಪ್ ಆಗಿರತ್ತೆ, ಕೊಡೋದಿಲ್ಲ. ಜನನೂ ಜಾಸ್ತಿ ಇರಲಿಲ್ಲ ಮೋಸ್ಟ್ಲಿ, ಹಾಗಾಗಿ ಅನಿಸುತ್ತೆ. ಅಲ್ಲೇ ನೋಡಿ ನಿಮಗೆ ಗೋಪುರ ಕಾಣ್ತಾ ಇದೆ. ಇದಿಷ್ಟು ಪಾರ್ಕಿಂಗ್ ಏರಿಯಾ. ಕಾರ್ ಏನಾದರೂ ನೀವು ಓನ್ ವೆಹಿಕಲ್ ತೊಗೊಂಡು ಹೋದರೆ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡ್ಬೋದು. ಪಾರ್ಕಿಂಗಿಗೆಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಇದೆ. ಅಲ್ಲೆಲ್ಲ ತುಂಬಾ ಶಾಪ್ಸ್ ಎಲ್ಲ ಇದ್ದಾವೆ, ಚಿಕ್ಕ ಚಿಕ್ಕ ಅಂಗಡಿ ಎಲ್ಲ. ಯಾಕೋ ಕ್ಲೋಸ್ ಆಗಿತ್ತು ಮೋಸ್ಟ್ಲಿ, ಮಳೆ ಬರ್ತಾಯಿತ್ತು, ಜನ ಯಾರೂ ಇರಲಿಲ್ಲ ಅಂತಲೇ ಇರ್ಬೋದು. ಸೊ ಇಲ್ಲಿ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹೀಗೆ ಮುಂದೆ ಬಂದ್ವಿ. ಇದು ಫುಲ್ಲು ದೇವಸ್ಥಾನದ ಆವರಣ. ಇದೇ ನೋಡಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ. ಅಲ್ಲಿ ನವಗ್ರಹ ದೇವಸ್ಥಾನ ಇದೆ, ಇಲ್ಲಿ ಪ್ರಸನ್ನಾಂಜನೇಯ ದೇವಸ್ಥಾನ ಇದೆ. ಈ ಕಡೆಗೇ ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನ ಇರೋದು. ಗರುಡ ಕಂಬ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಳಗಡೆ ಇದ್ದಾರೆ ಅಮ್ಮ. ಇಲ್ಲಿಂದ ಹೊರಗಡೆಯಿಂದ ಹಲವು ಇದೆ ತೆಗೀಲಿಕ್ಕೆ. ಇದು ಅಮ್ಮನವರ ಪಾದ. ದೇವಸ್ಥಾನ ಏನೋ ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅನಿಸುತ್ತೆ. ನಾವು ತುಂಬ ಸಲ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿ ಬಂದೋದಾಗೆಲ್ಲ ಒಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಏನೇ ಪ್ರಾಬ್ಲಮ್ಸ್ ಇದ್ದರೂ ಅಮ್ಮನವ್ರ ಹತ್ರ ಕೇಳ್ಕೊಂಡ ತಕ್ಷಣ ನಮ್ಮ ಮನಸ್ಸಿಗೇನೋ ಥರ ಸಮಾಧಾನ ಆಗುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ, ಜನ ಜಾಸ್ತಿ ಇಲ್ಲ. ನಾವು ಹೋಗಿರುವಾಗಲೂ ಅಷ್ಟೇ ಒಳಗಡೆ ಅಷ್ಟೊಂದು ಜನ ಏನಿರಲಿಲ್ಲ, ಸ್ವಲ್ಪ ಮಾತ್ರ ಇದ್ದರು. ನಾನು ವಿಡಿಯೋ ತೆಗಿಯುವಾಗ ಮಾತ್ರ ಇನ್ನೂ ಯಾರ್ಯಾರೂ ಇರಲಿಲ್ಲ. ಅದಾದಮೇಲೆ ಇದು ಆಂಜನೇಯ ದೇವಸ್ಥಾನ. ಅಲ್ಲೇನೋ ನಮಸ್ಕಾರ ಮಾಡ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ಅರಿಶಿನ ಕುಂಕುಮ ತಟ್ಟೆಯಲ್ಲಿ ಇಟ್ಟಿದ್ರು. ಅದು ನನಗೆ ಇಷ್ಟ ಆಯಿತು, ಹಾಗಾಗಿ ವಿಡಿಯೋ ಕ್ಲಿಪ್ಸ್ ತೊಗೊಂಡೆ. ಅದಾದಮೇಲೆ ಇಲ್ಲೇ ಮುಂದೆ ಬಂದರೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಸೊ ಇದಾಗಿತ್ತು. ನಾವೀಗ ರಿಟರ್ನ್ ಬರುವಾಗ ಒಂದು ಕ್ಲಿಪ್ಸ್ ತೊಗೊಂಡಿದ್ವಿ ದೇವಸ್ಥಾನದ ಎಂಟ್ರೆನ್ಸ್ ಆರ್ಚ್. ಹೋಗುವಾಗ ನಮಗೆ ತೊಗೊಳ್ಲಿಕ್ಕಾಗಲಿಲ್ಲ, ಹಾಗಾಗಿ. ಸೊ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕ್ಯೂ ಏನಿರಲಿಲ್ಲ, ರಶ್ಶು ಇರಲಿಲ್ಲ. ಮೋಸ್ಟ್ಲಿ ಮಳೆ ಬರ್ತಾ ಇತ್ತಲ್ಲ, ಅದಕ್ಕೆ ಅನಿಸುತ್ತೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ವಾಟರ್ ರಿಸರ್ವಾಯರ್ ಇದೆ ದೇವಸ್ಥಾನ ಹತ್ರ. ನಾನು ಪಾಪುನ್ ಕರ್ಕೊಂಡು ಅಲ್ಲಿ ಮೇಲೆ ಸ್ಟೆಪ್ಸ್ ಇದೆ, ಹತ್ಲಿಕ್ಕೆ ಆಗಲ್ಲ, ನಿಮಗೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಬೇಕಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಕಳಿಸ್ತಾ ಇದ್ದೀನಿ, ಅವ್ರು ವಿಡಿಯೋ ಮಾಡ್ಕೊಂಡು ಬರ್ತಾರೆ, ನೋಡ್ತಾ ಇರಿ. ಇನ್ನು ದೇವಸ್ಥಾನದಿಂದ ರಿಟರ್ನ್ ಆಗಬೇಕಾದ್ರೆ ಹತ್ತಿರದಲ್ಲೇ ವಾಟರ್ ರಿಸರ್ವಾಯರ್ ಇದೆ. ಅಂದರೆ ಇದು ಡ್ಯಾಮ್ ಥರ. ಇಲ್ಲಿ ನೋಡಿ ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಹತ್ತಿಬಿಟ್ಟು ಮೇಲೆ ಹೋಗಿ ನೋಡಿದ್ರೆ ವಾಟರ್ ವ್ಯೂ ತುಂಬ ಚೆನ್ನಾಗಿದೆ, ಕೆರೆದು. ಚೆನ್ನಾಗಿದೆ ರಿಸರ್ವಾಯರ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ವ್ಯೂಸು. ತಣ್ಣ ಗಾಳಿ ಬೀಸ್ತಾ ಇರತ್ತೆ. ಮಳೆ ಬಂದು ಹೋಗಿದೆ,
ಆ ಕೂಲ್ ಬ್ರೀಸ್ ಅಂತೂ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಜಾಗ ಬಿಟ್ಟೋಗೋದಕ್ಕೆ ಮನಸ್ಸೇ ಬರೋಲ್ಲ, ಅಷ್ಟು ಎಂಜಾಯ್ ಮಾಡ್ಬೋದು. ಈ ಹಿಂದೆ ನಾನು ಹೋಗಿದ್ದೀನಿ, ನೋಡಿದ್ದೀನಿ ಈ ಪ್ಲೇಸ್ನ. ಪಾಪ ಊಟಕ್ಕಿಂತ ಮುಂಚೆ ಹೋಗಿದ್ವಿ. ಅವನು ಇಟ್ಕೊಂಡು ಈ ತಣ್ಣ ಗಾಳಿಯಲ್ಲೆಲ್ಲ ಹೋದರೆ ಸರಿ ಇರಲ್ಲ ಅವನಿಗೆ ಅಂತ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಲಿಲ್ಲ ಅಷ್ಟೇ. ವಿಡಿಯೋ ಕ್ಲಿಪ್ಸಲ್ಲಿ ಎಲ್ಲ ನೋಡಿರ್ಬೋದು, ಗ್ರೀನರಿ ಎಲ್ಲ ತುಂಬಾ ಬಂತು. ನಮಗಂದರೆ ಗ್ರೀನರಿ ಎಲ್ಲ ತುಂಬ ಇಷ್ಟ. ನಿಮಗೂ ಇಷ್ಟನಾ? ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ, ನೀವು ಎಲ್ಲ ಫ್ರೀ ಇರುವಾಗ ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ, ದೇವ್ರದ ಅನುಕೂಲ ಪಡೀರಿ. ಪ್ರಸಿದ್ಧವಾಗಿರುವಂಥ ದೇವಸ್ಥಾನ ಇದು ಕರ್ನಾಟಕದಲ್ಲಿ. ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.